ಸುದೀರ್ಘವಾಗಿ ಬಂಡಾಯದ ಬಾವುಟ ಹಿಡಿದಿದ್ದಂತಹ ಯತ್ನಾಳ್ ಕ್ರಮದ ವಿಚಾರವಾಗಿ ಶ್ರೀರಾಮುಲು ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಮಾಜಿ ಸಚಿವ ಶ್ರೀರಾಮುಲು ಅವರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ಫ್ಯಾಕ್ಟ್ ಯತ್ನಾಳ್ ಪರ ಬ್ಯಾಟ್ ಮಾಡಿದ್ದಾರೆ. ಪಂಚಮಸಾಲಿ ಮತ್ತು ಲಿಂಗಾಯತ ಸಮುದಾಯದ ನಾಯಕ ಇವರು, ತುಂಬಾ ದೊಡ್ಡ ಸಮುದಾಯ ಅದು. ಯತ್ನಾಳ್ ಉಚ್ಚಾಟನೆ ನಿರ್ಧಾರದಿಂದ ಪಕ್ಷಕ್ಕೆ ತುಂಬಾ ಹಿನ್ನಡೆ ಆಗುತ್ತೆ. ಯತ್ನಾಳ್ ಉಚ್ಚಾಟನೆ ನಿರ್ಧಾರವನ್ನ ಮರುಪರಿಶೀಲನೆ ಮಾಡಬೇಕು, ರಿವೈಸ್ ಮಾಡಬೇಕು, ರಿವ್ಯೂ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಅಮಿತ್ ಶಾ, ನಡ್ಡಾ ಹಾಗೂ ಮೋದಿಜಿ ಅವರು ಮರುಪರಿಶೀಲನೆ ಮಾಡಬೇಕು. ಅವಕಾಶ ಸಿಕ್ಕರೆ ನಾಯಕರಿಗೆ ನಾನು ಕೂಡ ಮನವಿಯನ್ನ ಮಾಡ್ತೀನಿ. ಯತ್ನಾಳ್ ಉಚ್ಚಾಟನೆ ಕಟ್ಟ ಹಿಂದುತ್ವವಾದಿಗಳಿಗೆ ನೋವನ್ನು ತಂದಿದೆ. ಇದು ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಅವರು ಹೇಳಿಕೆಯನ್ನು ಕೊಡೋದ್ರ ಮೂಲಕ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಒಬ್ಬ ಪ್ರಬಲವಾದಂಥ ರಾಜಕಾರಣಿಯಾದಂಥ ಸನ್ಮಾನ್ಯ ಬಸವರಾಜ್ ಪಾಟೀಲ್ ಯತ್ನಾಳ್ ಅವ್ರನ್ನ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಅವ್ರನ್ನ ಪಕ್ಷದಿಂದ ಏನು ಉಚ್ಚಾಟನೆ ಮಾಡಿದಾರೋ, ಇವತ್ತು ನಾನು ಭಾಳಷ್ಟು ಸಾರಿ ಅವರಿಗೆ ಹೇಳಿದ್ದೀನಿ, ಯತ್ನಾಳ್ ಸಾಹೇಬ್ರವರೇ, ತಾವು ಭಾಳಷ್ಟು ನೇರ ನುಡಿ ವ್ಯಕ್ತಿ ಇದ್ದೀರಿ. ರಾಜಕಾರಣದಲ್ಲಿ ನೇರ ನುಡಿ ವ್ಯಕ್ತಿಗಳಿಗೆ ಸ್ವಲ್ಪ ಎಲ್ಲ ಒಂದು ಕಡೆ ಎಡವಬೇಕಾಗುತ್ತೆ. ನೀವು ಜೊತೆಲಿ ಪಕ್ಕ ಹಿಂದುತ್ವವಾದಿ ಇದ್ದೀರಿ. ಆ ಹಿಂದುತ್ವವಾದಿ ಇದ್ರಂಥ ಟೈಮಲ್ಲಿ ಕೂಡ ಎಲ್ಲೋ ಒಂದು ಕಡೆ ತೊಂದರೆ ಆಗ್ಬೋದು ಅಂತೇಳಿ ಭಾಳಷ್ಟು ಸಾರಿ ನೇರ ನುಡಿಯಾಗಿ ಮಾತಾಡಬಾರ್ದು. ನೀವು ಇದ್ದಿದ್ದಂಗೆ ಮಾತಾಡ್ತೀನಿ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಕಲ್ಮಶ ಇಲ್ಲ. ರಾಜಕಾರಣ ಅಂದ ತಕ್ಷಣನೇ ಎಲ್ಲೋ ಒಂದು ಕಡೆ ಒಳಗಡೆ ಒಂದು ಹೊರಗಡೆ ಒಂದು ಹಿಡ್ಕೊಂಡು ರಾಜಕಾರಣ ಮಾಡಿದ್ರೆ ರಾಜಕಾರಣ ಅಂತಾರ. ನೀವು ಏನಿಲ್ಲಾರ್ದಂತೆ ಇವತ್ತು ಬಾಯಿ ಮೇಲೆ ಮಾತಾಡೋದ್ರಿಂದ ಬೇರೆಯವ್ರಿಗೆ ನಿಷ್ಠುರ ಆಗ್ತೀರಿ ಅಂತೇಳಿ ಭಾಳಷ್ಟು ಸಾರಿ ನನಗೆ ಸಿಕ್ಕಂಥ ಟೈಮಲ್ಲಿ ನಾನು ಭಾಳಷ್ಟು ಸಾರಿ ಮಾತಾಡೋಂಥ ಸಂದರ್ಭದಲ್ಲಿ ಕೂಡ ನಾನು ಹೇಳಿದ್ದೀನಿ. ಪರ ವಿರೋಧದ ಹೇಳಿಕೆಗಳನ್ನ ಕೊಡೋದು ನಿರೀಕ್ಷಿತ ಆಗಿತ್ತು. ಈಗ ಯತ್ನಾಳ್ ಪರವಾಗಿ ನಿಲ್ಲೋ ಕೆಲಸವನ್ನು ಮಾಡ್ತಿದ್ದಾರೆ. ಇದು ಕೇವಲ ಹೇಳಿಕೆಗೆ ಸೀಮಿತ ಆಗುತ್ತಾ ರಾಮುಲು ಅವ್ರ ಸ್ಟೇಟ್ಮೆಂಟು, ಅಥವಾ ಅವ್ರೇನಾದ್ರೂ ಹೋಗ್ಬಿಟ್ಟು ಆಕ್ಷನ್ಗಳನ್ನು ಮಾಡ್ತಾರಾ, ಹೋಗ್ಬಿಟ್ಟು ಯಾರಾದ್ರೂ ನಾಯಕರನ್ನು ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತಾರಾ? ಇವ್ರ ಮಾತಿಗೆ ಅಲ್ಲಿ ಎಷ್ಟು ತೂಕ ಇದೆ ಅನ್ನೋದು ಕೂಡ ಕುತೂಹಲ ಕಾರಣ ಆಗ್ತದೆ.